ಪ್ರಿಯ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಸರ್ವಜ್ಞನ ವಚನಗಳ ಕುರಿತು ವಿಶ್ಲೇಷಣೆಯನ್ನು ಮಾಡೋಣ. ಸರ್ವಜ್ಞನ ವಚನಗಳನ್ನು ವಿಶ್ಲೇಷಣೆ ಮಾಡೋದಕ್ಕಿಂತ ಮುಂಚೆ ಕವಿ ಪರಿಚಯವನ್ನು ನೋಡೋದಾದರೆ, ಸರ್ವಜ್ಞನ ಕಾಲ ಸುಮಾರು 1550ರಿಂದ 1600 ಅಂತೇಳಿ ನೋಡ್ತೀವಿ. ಸರ್ವಜ್ಞ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಅಬ್ಬಲೂರು ಗ್ರಾಮದವನು ಅಂತೇಳಿ ಕಂಡುಬರುತ್ತೆ. ತಂದೆ ಬಸವರಸ, ತಾಯಿ ಕುಂಬಾರಮಾಳೆ, ಸಾಕು ತಾಯಿ ಮಲ್ಲಕ್ಕ. ಸರ್ವಜ್ಞನಿಗೆ ಇರತಕ್ಕಂತಹ ಬಿರುದು ತ್ರಿಪದಿಯ ಬ್ರಹ್ಮ ಅಂತೇಳಿ ಕರಿತೀವಿ. ಈತ ಕನ್ನಡ ನಾಡಿನ ಊರೂರುಗಳನ್ನು ಸುತ್ತಿ ವಿಪುಲವಾದ ಲೋಕಾನುಭವವನ್ನು ಪಡೆದುಕೊಂಡ ಆನುಭಾವ ಕವಿ ಅಂತೇಳಿ ಕರಿತೀವಿ. ಸರ್ವಜ್ಞನು ಕಂಡದ್ದನ್ನು ಕಂಡಂತೆ ಹೇಳಿದ ಖಂಡಿತವಾದಿಯೂ ಹೌದು. ಲೋಕದ ಜನರ ಆಡು ಮಾತಿಗೆ ಕಾವ್ಯಾಭಿವ್ಯಕ್ತಿಯ ತಿರುವನ್ನು ಕೊಟ್ಟು ಸಾಮಾಜಿಕ ಕಳಕಳಿಯನ್ನು ಮೈಗೂಡಿಸಿಕೊಂಡು ನುಡಿದವನು ಸರ್ವಜ್ಞ. ವ್ಯಂಗ್ಯ, ಕಟಕಿ, ವಿನೋದ, ನೀತಿ, ತತ್ವ, ವಿವೇಕ, ಉಪದೇಶ, ಅನುಭವಸಾರ ಮುಂತಾದ ವೈವಿಧ್ಯಗಳಲ್ಲಿ ಜನರ ಬದುಕನ್ನು ತಿದ್ದುತ್ತಾ ಬದುಕಿದ್ದ ಈತ ನಿಜವಾದ ಅರ್ಥದಲ್ಲಿ ಜನತೆಯ ಕವಿಯಾಗಿ ಗುರುತಿಸ್ತೇವೆ. ಸರ್ವಜ್ಞನದೆಂದು ಹೇಳ್ತಕ್ಕಂಥ 2000ಕ್ಕೂ ಹೆಚ್ಚು ವಚನಗಳು ಸಿಕ್ಕಿದವು. ಪ್ರಸ್ತುತ ಭಾಗಕ್ಕೆ ನೀಡಿರುವ ತ್ರಿಪದಿಗಳನ್ನು ಡಾಕ್ಟರ್ ಎಲ್ ಬಸವರಾಜ್ ಅವರು ಸಂಪಾದಿಸಿರುವ ಸರ್ವಜ್ಞನ ವಚನಗಳು ಎಂಬ ಕೃತಿಯಿಂದ ಆಯ್ದು ಪಠ್ಯಕ್ಕಿಡಲಾಗಿದೆ. ಜ್ಞಾನ ಪದ್ಧತಿ, ದಾನ ಪದ್ಧತಿ, ದಾನವಿದುರ ಪದ್ಧತಿಯಿಂದ ಆಯ್ದ ಇಲ್ಲಿನ ತ್ರಿಪದಿಗಳು ಲೋಕದಲ್ಲಿ ಜ್ಞಾನಕ್ಕೆ, ದಾನಕ್ಕೆ, ದಾನವಿದುರಕ್ಕೆ ಇರುವ ಮಹತ್ವವನ್ನು ತಿಳಿಸ್ತವೆ. ಸರ್ವಜ್ಞ ತನ್ನ ತ್ರಿಪದಿಗಳ ಮೂಲಕ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಆತನ ಜ್ಞಾನದಲ್ಲಿ ಅಡಕಗೊಂಡಿರುತ್ತದೆ. ಜ್ಞಾನಿಯು ಸದಾಕಾಲವು ಸೂರ್ಯ ಬೆಳಗುವಂತೆ ಲೋಕವನ್ನು ಬೆಳಗ್ತಾನೆ. ಅವನಿಗೆ ಹಾಗೂ ಹೋಗುಗಳಿಲ್ಲ. ಹಾಗಾಗಿ ಅವನ ಸಖ್ಯ ಬೆಳೆಸಿದರೆ ನಮಗೂ ಕೂಡ ಒಳಿತು. ಆತನು ಸದಾ ಸುಮ್ಮನಿರುವ ಮೌನಿ, ಸಂಸಾರ ವಿರೋಧಿ. ಅವನಿಗೆ ಜ್ಞಾನವೇ ಅಂಜನವಿದ್ದ ಹಾಗೆ. ಹೀಗೆ ನಾನಾ ನೆಲೆಗಳಲ್ಲಿ ತಮ್ಮ ತ್ರಿಪದಿಗಳಲ್ಲಿ ಸರ್ವಜ್ಞ ಜ್ಞಾನ, ದಾನವನ್ನು ಕುರಿತು ಚರ್ಚೆ ಮಾಡ್ತಾರೆ. ಈಗ ಪಠ್ಯವನ್ನು ಕುರಿತು ನಾವು ಒಂದೇ ವಚನವನ್ನು ವಿಶ್ಲೇಷಣೆ ಮಾಡೋದಾದರೆ, ಮೊದಲನೇ ವಚನ ಹೀಗಿದೆ: ಜ್ಞಾನವುಳ್ಳವನೊಡಲು ಭಾನುವಿನಂತಿಹುದು, ಜ್ಞಾನವಿಲ್ಲದನ ಬರಿಯೊಡಲು ಹಾಳೂರ ಶ್ವಾನನಂತಿಹುದು ಸರ್ವಜ್ಞ. ಭಾನು ಅಂತಂದರೆ ಸೂರ್ಯ, ಶ್ವಾನ ನಾಯಿ. ಜ್ಞಾನಿಯಾದವನ ತೇಜಸ್ಸು ಅಂತಕ್ಕಂಥದ್ದು ಸೂರ್ಯನ ಹಾಗೆ ಪ್ರಕಾಶಮಾನವಾಗಿರುತ್ತೆ. ಆಕಾಶ ತತ್ವದ ಹಾಗೆ ವಿಸ್ತಾರವಾಗಿರುತ್ತೆ. ಯಾರಲ್ಲಿ ಜ್ಞಾನ ಇಲ್ಲವೋ, ಆ ಜ್ಞಾನವಿಲ್ಲದವನ ಅಶುಷ್ಕ ದೇಹ ಆಳು ಬಿದ್ದ ಊರಿನ ನಾಯಿಯ ಹಾಗೆ. ಯಾವುದಕ್ಕೂ ಕೂಡ ಅದು ಉಪಯೋಗಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಜ್ಞಾನಿಯಾದವನ ತೇಜಸ್ಸನ್ನು ಸೂರ್ಯನ ಪ್ರಕಾಶಕ್ಕೂ ಆಕಾಶದ ತತ್ವಕ್ಕೂ ವಿಸ್ತರಿಸುವ ಸರ್ವಜ್ಞ ಜ್ಞಾನವಿಲ್ಲದೇ ಇರತಕ್ಕಂಥವನ ಬರಿಯೊಡಲು ಅಂತಕ್ಕಂಥದ್ದು ಹಾಳೂರಲ್ಲಿ ಇರುವ ಶ್ವಾನದ ಹಾಗೆ, ನಾಯಿಯ ಹಾಗೆ ಅಂತೇಳಿ ಹೇಳ್ತಾರೆ. ಎರಡನೇ ತ್ರಿಪದಿ ಹೀಗಿದೆ: ಯೋಗಿಗೆ ಒಲೆಯಿಲ್ಲ, ಸಾಗರಕ್ಕೆ ನೆಲೆಯಿಲ್ಲ. ಯೋಗ ಒಟ್ಟಿಗೆಗೆ ಮೊಳನಿಲ್ಲ,
ಜ್ಞಾನಿಗೆ ಆಗು ಹೋಗಿಲ್ಲ ಸರ್ವಜ್ಞ. ಜ್ಞಾನವನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದಾರೆ. ಸರ್ವಸಂಗ ಪರಿತ್ಯಾಗಿಯಾದವನಿಗೆ ಮೈಲಿಗೆ ಅಂತಕ್ಕಂಥದ್ದಿಲ್ಲ. ಅದರ ಜೊತೆಗೆ ಸಾಗರಕ್ಕೆ ನೆಲೆಯಿಲ್ಲ, ಯೋಗ ಒಟ್ಟಿಗೆಗೆ ಮೊಳನಿಲ್ಲ, ಜ್ಞಾನಿಗೆ ಆಗು ಹೋಗಿಲ್ಲ ಸರ್ವಜ್ಞ. ಹೇಗೆ ಸಾಗರ ವಿಶಾಲವಾಗಿ ಆವರಿಸಿರುತ್ತೋ ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಯಾವುದೇ ಮಡಿ ಮೈಲಿಗೆಗೆ ಒಳಗಾಗದೆ ವಿಶಾಲವಾಗಿರ್ತಕ್ಕಂತಹ ಮನೋಭಾವವುಳ್ಳವನು. ಯೋಗಿಯ ಮಟ್ಟಕ್ಕೆ ನಿಲ್ಲಬಲ್ತಕ್ಕಂಥದ್ದು ಯಾವುದೂ ಇಲ್ಲ. ಜ್ಞಾನಿಯಾದವನಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಭವಬಂಧನಗಳಿಲ್ಲ ಅಂಥೇಳಿ ಸರ್ವಜ್ಞ ಅವರು ಹೇಳ್ತಾರೆ. ಯೋಗ ಒಟ್ಟಿಗೆಗೆ ಅಂತಂದರೆ ಯೋಗಾರೂಢರಿಗೆ, ಹೊಲೆ ಅಂತಂದರೆ ಮೈಲಿಗೆ. ಇಲ್ಲಿ ಯೋಗಿ ಅಂತೇಳಿ ಸರ್ವಸಂಗ ಪರಿತ್ಯಾಗಿಯಾಗಿರುವವರನ್ನು ನಾವು ಯೋಗಿ ಅಂತೇಳಿ ಕರಿತೇವೆ. ಮೂರನೇ ತ್ರಿಪದಿ ಹೀಗಿದೆ: ಒಂದೊಂದು ಹನಿ ಬಿದ್ದು ನಿಂದಲ್ಲಿ ಮಡುವಕ್ಕು ಸಂದ ಜ್ಞಾನಿಗಳ ಒಡನಾಡೆ ಪರಬೊಮ್ಮ ಮುಂದೆ ಬಂದಿಕ್ಕು ಸರ್ವಜ್ಞ. ಒಂದೊಂದು ಮಳೆ ಹನಿ ಬಿದ್ದು ದೊಡ್ಡ ಹೊಳೆಯೇ ಹಾಗೆ ಅದು ಪರಿವರ್ತನೆಯಾಗುತ್ತೆ. ಹೀಗೆಯೇ ಜ್ಞಾನಿಗಳ ಒಡನಾಟದಿಂದ ಅಜ್ಞಾನಿಗೂ ಕೂಡ ಪರಬ್ರಹ್ಮನ ಅರಿವು ಅಂತಕ್ಕಂಥದ್ದು ಬರುತ್ತೆ. ಇದರಲ್ಲಿ ನೀನು ಸಂದೇಹವನ್ನು ಪಡಬೇಡ ಅಂತೇಳಿ ಹೇಳ್ತಾರೆ. ಹನಿ ಹನಿಗಳಿಂದ ಸೃಷ್ಟಿಯಾಗುವ ಅಮೆಜಾನ್ ನದಿ ಆನಂತರದಲ್ಲಿ ವಿಶಾಲವಾಗಿ ಭೂರ್ಗರಿತವನ್ನು ಕಾಣ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಹನಿ ಹನಿಯಾಗಿ ಸೇರಿ ಮುಂದೆ ಅದು ನದಿಯ ರೂಪವನ್ನು, ಝರಿಯ ರೂಪವನ್ನು, ಒಂದು ದೊಡ್ಡ ಹೊಳೆಯ ರೂಪವನ್ನು ಪಡ್ಕೊಳ್ಳುತ್ತೆ. ಹೇಗೆ ಹನಿ ಹನಿ ಸೇರಿದರೆ ಹಳ್ಳವಾಗುತ್ತೋ ಹಾಗೆ ಜ್ಞಾನಿಗಳ ಸಹವಾಸ, ಜ್ಞಾನಿಗಳ ಸಂಘ ಅಂತಕ್ಕಂಥದ್ದು ನಮಗೆ ಪರಬ್ರಹ್ಮನ ಜ್ಞಾನವನ್ನು ತಂದುಕೊಡುತ್ತೆ, ಅರಿವನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ತಾರೆ. ಮುಂದಿನ ತ್ರಿಪದಿ ಹೀಗಿದೆ: ಬಲ್ಲೆನೆಂಬ ಮಾತು ಎಲ್ಲವೂ ಹುಸಿ ನೋಡ, ಬಲ್ಲರೆ ಬಲ್ಲನೆನ ಬೇಡ ಸುಮ್ಮನಿರ, ಬಲ್ಲರೆ ಬಲ್ಲ ಸರ್ವಜ್ಞ. ಎಲ್ಲವೂ ಗೊತ್ತಿದೆ ಎನ್ನುವ ಮಾತೆ ಹಸಿ ಸುಳ್ಳು ಅಂತಾರೆ. ಹುಸಿ ಅಂದರೆ ಸುಳ್ಳು. ಎಲ್ಲ ನನಗೆ ಗೊತ್ತು ಅಂತಕ್ಕಂಥವ್ರು ಜಗತ್ತಲ್ಲಿ ಯಾರೂ ಇಲ್ಲ. ಎಷ್ಟೇ ವಿಚಾರವನ್ನು ತಿಳ್ಕೊಂಡ್ರೂ ಕೂಡ ಅದು ಕಡಿಮೆನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನನಗೆಲ್ಲ ಗೊತ್ತು ಎನ್ನುವ ಈ ಹುಸಿ, ಈ ಸುಳ್ಳನ್ನು ನೀನು ಯಾವತ್ತೂ ಕೂಡ ಹೇಳಬೇಡ. ಎಲ್ಲವನ ಬಲ್ಲೆ ಏನೇಬೇಡ, ಸುಮ್ಮನಿರ ಬಲ್ಲವನೇ ಎಲ್ಲವನೂ ಬಲ್ಲವನಾಗಿರ್ತಾನೆ. ಯಾವತ್ತೂ ಗೊತ್ತಿರುವ ವ್ಯಕ್ತಿ ನನಗೆ ಗೊತ್ತಿದೆ ಅಂತ ಹೇಳಲ್ಲ. ಅವನು ಶಾಂತ ರೀತಿಯಲ್ಲಿ ಕೂತಿರ್ತಾನೆ ಅವನು. ಆದರೆ ಗೊತ್ತಿಲ್ಲದಿರತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ನನಗೆಲ್ಲವೂ ಗೊತ್ತು ಎನ್ನುವ ಅಹಂಕಾರಕ್ಕೆ ಒಳಗಾಗಿರ್ತಾನೆ. ಹಾಗಾಗಿ ನಮ್ಮ ಹಿರಿಯರು ಹೇಳೋದು, ತುಂಬಿದು ಕೂಡ ತುಳುಕೋದಿಲ್ಲ, ಅರ್ಧ ಕೂಡ ಏನಾಗುತ್ತೆ, ಅದು ಶಬ್ದ ಮಾಡುತ್ತೆ. ಹಾಗಾಗಿ ಜ್ಞಾನಿಯಾದವನು ಶಾಂತ ಸ್ವರೂಪಿಯಾಗಿದ್ದರೆ ಅರ್ಧಂಬರ್ಧ ಜ್ಞಾನವನ್ನು ಪಡೆದಂಥವನು ಅಹಂಕಾರದಿಂದ ವರ್ತಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಎಲ್ಲವೂ ಗೊತ್ತು ಎನ್ನುವ ಸುಳ್ಳನ್ನು ಹೇಳದೆ ನೀನು ಸುಮ್ಮನಿರು ಅಂತೇಳಿ ಹೇಳುತ್ತಾರೆ. ಮುಂದುವರೆದು, ಸತ್ತು ಹುಟ್ಟುವರೆಂಬ ಮಿಥ್ಯದ ನುಡಿಯೇಕೆ, ಬಿತ್ತಿದರೆ ಬೀಜ ಬೆಳವಂತೆ ವೃಕ್ಷತಾ ಸತ್ತು ಹುಟ್ಟುವುದೇ ಸರ್ವಜ್ಞ. ಸತ್ತು ಹೋದ ಶರೀರ ಮತ್ತೆ ಹುಟ್ಟುತ್ತೆ ಎನ್ನುವ ಭ್ರಮೆ ಬೇಡ ಅಂತ ಹೇಳ್ತಾರೆ. ಮಿಥ್ಯ ಅಂದರೆ ಸುಳ್ಳು. ಸತ್ತು ಹುಟ್ಟುತ್ತೀಯ ನೀನು, ಮತ್ತೆ ಪುನರ್ಜನ್ಮ ಇದೆ ಎನ್ನುವ ಮಾತುಗಳನ್ನು ನೀನು ನಂಬಬೇಡ. ಇರುವಾಗಲೇ ಒಳ್ಳೆಯ ರೀತಿಯಲ್ಲಿ ಬದುಕನ್ನು ನಡೆಸುವುದನ್ನು ನೀನು ಕಲಿಬೇಕು. ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ ನೀನು ಬದುಕನ್ನು ನಡೆಸಬೇಕು. ಹಾಗಾಗೇನು ಹೇಳ್ತಾರೆ,
ಸತ್ತು ಹೋದ ಶರೀರ ಮತ್ತೆ ಹುಟ್ಟುತ್ತದೆ ಎನ್ನುವ ಭ್ರಮೆ ಬೇಡ ನಿನಗೆ. ಬಿತ್ತಿದರೆ ಬೀಜ ಮೊಳೆಯುತ್ತದೆ, ಅಲ್ಲದೆ ಮರ ಸತ್ತು ಮತ್ತೆ ಹುಟ್ಟಲು ಸಾಧ್ಯವೇ ಇಲ್ಲ. ಒಂದು ಮರವನ್ನು ಕಡಿದ್ರೆ ಮತ್ತೆ ಅದು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ನಾವು ಬೀಜ ಹಾಕಿದರೆ ಮಾತ್ರ ಏನಾಗುತ್ತೆ, ಅದು ಬೆಳೆಯೋದಕ್ಕೆ ಸಾಧ್ಯ. ಹಾಗೆ ಸತ್ತು ಹುಡ್ತೀನಿ ಅಂತಕ್ಕಂತಹ ಈ ಸುಳ್ಳಿಗೆ ನೀನು ಒಳಗಾಗಿ ಅಜ್ಞಾನಿಯಾಗಿ ನೀನು ವರ್ತಿಸಬೇಡ ಅಂತೇಳಿ ಹೇಳ್ತಾರೆ. ಮುಂದಿನ ತ್ರಿಪದಿ ಹೀಗಿದೆ: ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಪ್ಪುದೆ, ತತ್ವ ನರಿದ ಶಿವಯೋಗಿ ಸಂಸಾರವ ಮತ್ತೆ ಹೊತ್ತುವನೆ ಸರ್ವಜ್ಞ. ನೀರಿನಲ್ಲಿ ಮುತ್ತು ಒಮ್ಮೆ ಹುಟ್ಟಿದರೆ ಅದು ನೀರಿನೊಂದಿಗೆ ಯಾವತ್ತೂ ಕೂಡ ಅದು ಬೆರೆಯೋದಿಲ್ಲ. ಹಾಗೆಯೇ ಪರಮಜ್ಞಾನಿಯಾಗಿರ್ತಕ್ಕಂತಹ ಗುರುಪುತ್ರನು ಎಂದೆಂದಿಗೂ ಈ ಸಂಸಾರದ ಮಾಯೆಗೆ ಒಳಗಾಗಲಾರನು ಅಂತೇಳಿ ಹೇಳ್ತಾರೆ. ಒಂದು ಸರಿ ಮುತ್ತು ನೀರಲ್ಲಿ ಸೃಷ್ಟಿಯಾಗಿ ಅದು ಹೊರಗಡೆ ಬಂದ ಮೇಲೆ ಕಪ್ಪೆ ಚಿಪ್ಪಲ್ಲಿ ಮತ್ತೆ ಅದು ನೀರಿಗೆ ಹೋಗಿ ಅದು ಸೇರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಜವಾದ ಪರಮಜ್ಞಾನಿಯಾಗಿರ್ತಕ್ಕಂತಹ ಗುರುಪುತ್ರ ಅಂತಕ್ಕಂಥವನು ಯಾವುದೇ ಕಾರಣಕ್ಕೂ ಸಂಸಾರದ ಮಾಯೆಗೆ ಒಳಗಾಗುವುದಿಲ್ಲ. ಹಾಗಾಗಿ ಶಿವಯೋಗಿ ತಪಸ್ವಿ ಯಾವುದೇ ಕಾರಣಕ್ಕೆ ಅವನು ಮತ್ತೆ ಏನಾಗ್ತಾನೆ, ಅವನು ಸಂಸಾರಕ್ಕೆ ಬೀಳೋದಿಲ್ಲ ಅಂತೇಳಿ ಹೇಳ್ತಾರೆ. ಮುಂದುವರೆದು, ಎಂಜಲು ಒಲೆ ಇಲ್ಲ ಸಂಜೆ ಗತ್ತಲೆ ಇಲ್ಲ, ಅಂಜಿಕೆ ಇಲ್ಲ ಭಯವಿಲ್ಲ ಜ್ಞಾನವೆಂ ಮಂಜನವಿರಲು ಸರ್ವಜ್ಞ. ಎಂಜಲು ಎಂದಾಕ್ಷಣ ಅದೇನು ಹೊಲಸಲ್ಲ, ಸಂಜೆಯು ಕತ್ತಲಲ್ಲ, ಜ್ಞಾನವೊಂದು ಇರಲು ಎಲ್ಲವೂ ಬೆಳಕಾಗಿಯೇ ಇರುತ್ತದೆ. ಭಯವೆಂಬುದು ಇರಲ್ಲ ಅಂತಂದರೆ ಎಂಜಲಿಗೆ ಯಾವತ್ತೂ ಕೂಡ ಹೊಲೆ ಇಲ್ಲ. ಈ ಸಂಜೆಗತ್ತಲು ಯಾವತ್ತೂ ಕೂಡ ಶಾಶ್ವತವಲ್ಲ, ಅದು ಮತ್ತೆ ಬೆಳಕಿನೆಡೆಗೆ ಹೋಗುತ್ತೆ. ಹಾಗಾಗಿ ಅಂಜಿಕೆಯ ಭಯವನ್ನು ಪಡದೆ ಇದರಿಂದ ನಾವು ಹೊರಗಡೆ ಬರಬೇಕು. ಅಜ್ಞಾನದಿಂದ, ಮೈಲಿಗೆ ಎಂಬ ಮೌಢ್ಯತೆಯಿಂದ, ಅಂಜಿಕೆ ಎಂಬ ಭಯದಿಂದ ನಾವು ಹೊರಗಡೆ ಬರಬೇಕು ಅಂದರೆ ನಮಗೆ ಆಯುಧವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಜ್ಞಾನವೆಂಬ ಅಂಜನ. ಅಂಜನ ಅಂದರೆ ಮುಲಾಮು, ಕಾಡಿಗೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ನಮಗೆ ಯಾವುದು ಮುಲಾಮು? ಜ್ಞಾನವೇ ಮುಲಾಮು ಅಂತೇಳಿ ಹೇಳ್ತಾರೆ. ಮುಂದುವರೆದು, ತಿಳಿಯ ಕಾಸಿದ ತುಪ್ಪ ಒಳಿದು ಆಲಪ್ಪುದೆ, ಕಳೆ ಬೆಳಗ ನರಿದ ಶಿವಯೋಗಿ ಸಂಸಾರದೊಳಗೆ ಹೊದ್ದುವನೆ ಸರ್ವಜ್ಞ. ನೋಡಿ, ಒಮ್ಮೆ ತುಪ್ಪವಾದ ನಂತರ ಅದು ಯಾವತ್ತೂ ಕೂಡ ಹಾಲಾಗಲ್ಲ. ಹಾಲಿಂದ ನಾವು ಮೊಸರನ್ನು ಎಪ್ಪಾಕಿ ಮೊಸರು ಮಾಡಿ ಕೆನೆಯನ್ನು ತೆಗೆದು ಅದನ್ನು ಕಡಿದು ಆಮೇಲೆ ಬೆಣ್ಣೆಯನ್ನು ತೆಗೆದು ತುಪ್ಪವನ್ನು ಮಾಡ್ತೇವೆ. ಹೀಗೆ ತುಪ್ಪವನ್ನು ಮಾಡಿದ ನಂತರ ಅದು ಮತ್ತೆ ಹಾಲಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಬ್ರಹ್ಮಜ್ಞಾನ ತೇಜಸ್ಸಿನಿಂದ ಕೂಡಿರ್ತಕ್ಕಂತಹ ಶಿವಭಕ್ತ ಯಾವುದೇ ಕಾರಣಕ್ಕೂ ಸಂಸಾರದ ಬಂಧನಕ್ಕೆ ಅವನು ಬೀಳೋದಿಲ್ಲ ಅಂತೇಳಿ ಹೇಳ್ತಾರೆ. ಹಾಗೆ ಕಳಬೆಳಗನರಿದು ಬ್ರಹ್ಮಜ್ಞಾನದ ತೇಜಸ್ಸು ಅಂತಾರೆ. ಬ್ರಹ್ಮಜ್ಞಾನದ ತೇಜಸ್ಸನ್ನು ಪಡೆದಂತಹ ಶಿವಯೋಗಿ ತಪಸ್ವಿ ಯಾವುದೇ ಕಾರಣಕ್ಕೂ ಈ ಸಂಸಾರದ ಮಾಯೆಗೆ, ಅದರ ಬಂಧನಕ್ಕೆ ಒಳಗಾಗುವುದಿಲ್ಲ ಅಂತ ಹೇಳ್ತಾರೆ. ಮುಂದುವರೆದು, ಆನೆಗಂದಣವೇಕೆ ಶ್ವಾನಂ ಸಭೆಯೇಕೆ, ದಾನಿಗೆ ದೀನತನವೇಕೆ, ಜ್ಞಾನಿಗೆ ಮೌನತಾನೇಕೆ ಸರ್ವಜ್ಞ. ಇಲ್ಲಿ ಕಾಡಿನ ಆನೆಗೆ ಅಂದ ಚೆಂದವೇಕೆ? ಇಲ್ಲಿಗೆ ಅಂದಣ ಅಂತಂದರೆ ಪಲ್ಲಕ್ಕಿ. ಶ್ವಾನಂಗೆ ಸಭೆ ಏಕೆ? ಬೀದಿಯಲ್ಲಿ ಅಲಿತಕ್ಕಂತಹ ನಾಯಿಗೆ ಸಭೆ ಸಮಾರಂಭ ಯಾಕೆ? ದಾನಿಗೆ ದೀನತನವೇಕೆ? ದಾನ ಮಾಡುವವನಿಗೆ ಜಿಪುಣತನವೇಕೆ? ಜ್ಞಾನಿಗೆ ಮೌನತಾನೇಕೆ ಸರ್ವಜ್ಞ. ಹಾಗೆಯೇ ಜ್ಞಾನಿಯಾದವನಿಗೆ ಧ್ಯಾನ ಅಥವಾ ಮೌನವಾದರೂ ಯಾಕೆ ಅಂತೇಳಿ ಕೇಳ್ತಾರೆ. ಆನೆಗೆ ನಾವು ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಆನೆಗೆ ಅಂದ ಚಂದ ಬೇಕಾಗಿಲ್ಲ,
ಶ್ವಾನಂಗೆ ಸಭೆ ಬೇಕಾಗಿಲ್ಲ. ದಾನಿಗೆ ಯಾವತ್ತೂ ಕೂಡ ಜಿಪುಣತನ ಅನ್ನೋದು ಅವನ ಹತ್ರ ಬರಬಾರದು. ಹಾಗಾಗಿ ಜ್ಞಾನಿಯಾದವನು ಯಾವತ್ತೂ ಕೂಡ ಮೌನವಾಗಿರಬಾರದು ಅಂಥೇಳಿ ಸರ್ವಜ್ಞನವರು ಹೇಳ್ತಾರೆ. ಮುಂದುವರೆದು, ಅರ್ತಿಗೆ ಬೆಲೆ ಇಲ್ಲ, ಚಿತ್ತಕ್ಕೆ ಹೊಲೆ ಇಲ್ಲ, ಬತ್ತಲಿರ್ದವಗೆ ಭಯವಿಲ್ಲ, ಜ್ಞಾನಿಗೆ ಕತ್ತಲೆ ಇಲ್ಲ ಸರ್ವಜ್ಞ. ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಅರ್ತಿ ಅಂತಂದರೆ ಪ್ರೀತಿ. ಚಿತ್ತಕ್ಕೆ ಹೊಲೆ ಇಲ್ಲ, ಚಿತ್ತ ಅಂದರೆ ಮನಸ್ಸು, ಹೊಲೆ ಇಲ್ಲ. ಸ್ಫಟಿಕದ ಹಾಗೆ ಅದು ಶುಭ್ರವಾಗಿರುತ್ತೆ ಮನಸ್ಸು ಯಾವತ್ತೂ ಮನಸ್ಸಿಗೆ ಮೈಲಿಗೆ ಅನ್ನೋದಿಲ್ಲ, ದೇಹಕ್ಕೆ ಮೈಲಿಗೆ. ಮನುಷ್ಯ ದೇಹದ ಮೂಲಕ ಮೈಲಿಗೆಯನ್ನು ಹೇಳ್ತಾನೆ ಹೊರತು ಮನಸ್ಸಿಗೆ ಯಾವತ್ತೂ ಕೂಡ ಮೈಲಿಗೆ ಅನ್ನೋದಿಲ್ಲ, ಅದು ಸ್ಫಟಿಕದ ಹಾಗಿರುತ್ತೆ. ಬತ್ತಲಿರ್ದವಗೆ ಭಯವಿಲ್ಲ, ದಿಗಂಬರನಾಗಿರ್ತಕ್ಕಂಥವನು ಯಾವತ್ತೂ ಕೂಡ ಅವನು ಸಮಾಜಕ್ಕೆ ಭಯಪಡುವುದಿಲ್ಲ. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಯಾವತ್ತೂ ಕೂಡ ಕತ್ತಲೆ ಅನ್ನೋದು, ಅಂಧಕಾರ ಅಂತಕ್ಕಂಥದ್ದು ಅವನ ಹತ್ರ ಸುಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಬೆಳಕಿನ ಹಾಗೆ ಅವನು ಪ್ರಕಾಶಿಸ್ತಾನೆ ಅಂತ ಹೇಳ್ತಾರೆ. ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಮನಸ್ಸು ಸ್ಫಟಿಕದಂತೆ, ಅದಕ್ಕೆ ಯಾವತ್ತೂ ಕೂಡ ಒಲೆ ಇಲ್ಲ. ದಿಗಂಬರನಿಗೆ ಜಗತ್ತಿನ ಭಯವಿಲ್ಲ, ಹಾಗೆ ಜ್ಞಾನಿಗೆ ಕತ್ತಲೆ ಅಂತಕ್ಕಂಥದ್ದು ಇರುವುದಿಲ್ಲ. ಅವನು ಬೆಳಕಿನ ಹಾಗೆ ಪ್ರಕಾಶಮಾನವಾಗಿ ಅವನು ತೇಜಸ್ಸಿನಿಂದ ಕೂಡಿರ್ತಾನೆ ಅಂತ ಹೇಳ್ತಾರೆ. ಮುಂದಿನ ತ್ರಿಪದಿ, ಅನ್ನವನ್ನಿಕ್ಕುವುದು ನನ್ನಿಯ ನುಡಿಯುವುದು, ತನ್ನಂತೆ ಪರರ ಬಗೆಯುವುದು, ಸ್ವರ್ಗತ ಭಿನ್ನಾಣವಲ್ಲ ಸರ್ವಜ್ಞ. ಹಸಿದವರಿಗೆ ಅನ್ನವನ್ನು ನೀಡತಕ್ಕಂಥದ್ದು, ಯಾವಾಗಲೂ ಸತ್ಯವನ್ನೇ ನುಡಿತಕ್ಕಂಥದ್ದು. ನನ್ನಿ ಅಂದರೆ ಸತ್ಯ, ಯಾವಾಗಲೂ ಸತ್ಯವನ್ನೇ ನುಡಿತಕ್ಕಂಥದ್ದು. ಹಾಗೂ ಎಲ್ಲರನ್ನು ತನ್ನಂತೆ ಭಾವಿಸಿದರೆ ಆ ಸ್ವರ್ಗ ಅಂತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ, ಅದೇ ನಿಜವಾದ ಸ್ವರ್ಗ ಅಂತ ಹೇಳ್ತಾರೆ. 4 ಜನರ ಜೊತೆಗೆ ನಾವು ಅನ್ನವನ್ನು ಊಟ ಮಾಡಬೇಕು, ಕರೆದು ಊಟ ಮಾಡಬೇಕು. ಒಂದು ಅಗಳನ್ನು ಕಂಡ್ರೆ ಕಾಗೆ ಈ ತನ್ನ ಬಳಗವನ್ನು ಕರೆದು ಊಟ ಮಾಡುತ್ತೆ. ಆದರೆ ಮನುಷ್ಯ ಸ್ವಾರ್ಥಿಯಾಗಿ ಬದುಕ್ತಾ ಇದ್ದಾನೆ ಇವತ್ತಿನ ಜಗತ್ತಲ್ಲಿ. ಅದಕ್ಕೆ ಸರ್ವಜ್ಞ ಹೇಳ್ತಾ ಇದ್ದಾರೆ, 4 ಜನಕ್ಕೆ ನೀನು ಅನ್ನವನ್ನು ಇಡು, ಹಸಿದವರಿಗೆ ಅನ್ನವನ್ನು ಇಕ್ಕೋದನ್ನು ಕಲೆ, ಸತ್ಯವನ್ನು ನುಡಿತಕ್ಕಂಥದ್ದನ್ನು ಕಲೆ, ನನ್ನ ಹಾಗೆ ಎಲ್ಲರೂ ಅಂಥೇಳಿ ನೀನು ಭಾವಿಸು, ಆಗ ಸ್ವರ್ಗ ಅಂತಕ್ಕಂಥದ್ದು ನಿನ್ನ ಹತ್ರನೇ ಇರುತ್ತೆ ಅಂತ ಹೇಳ್ತಾರೆ. ಮುಂದುವರೆದು, ಜ್ಞಾನ ವಿದ್ಯವು ಲೇಸು, ಮಾನಿಪತಿ ಹಿತಲೇಸು, ಸ್ವಾನುಭವಿಗಳ ಕಳೆ ಲೇಸಿವೆಲ್ಲಕ್ಕೂ, ದಾನವೇ ಲೇಸು ಸರ್ವಜ್ಞ. ಗೆಳೆತನ, ಸ್ವಾನುಭವಿಗಳ, ತೇಜಸ್ಸಿನ ವ್ಯಕ್ತಿಗಳ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಈ ತ್ರಿಪದಿಯ ಮೂಲಕ? ಜ್ಞಾನವೇ ಮಾನವನಿಗೆ ಶ್ರೇಷ್ಠ, ಹಾಗೆಯೇ ಸ್ವಾನುಭಾವಿಗಳ ತೇಜಸ್ಸು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಮಾನವನ ಗೆಳೆತನಕ್ಕಿಂತ ದಾನ ಶ್ರೇಷ್ಠ. ಏಕೆಂದರೆ ಶ್ರೇಷ್ಠ ಗುಣಗಳಲ್ಲಿ ದಾನ ಮಾಡ್ತಕ್ಕಂಥದ್ದು ಅವನ ಪ್ರಧಾನ ಗುಣಗಳಲ್ಲಿ ಒಂದಾಗಿರುತ್ತೆ. ಹಾಗಾಗಿ ಜ್ಞಾನವೇ ಮಾನವನಿಗೆ ಶ್ರೇಷ್ಠ, ಹಾಗೆಯೇ ಭಾವಿಗಳ ತೇಜಸ್ಸು ಅಂತಕ್ಕಂಥದ್ದು ಇನ್ನೂ ಶ್ರೇಷ್ಠ. ಮಾನವನ ಗೆಳೆತನಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ದಾನ. ಹಾಗಾಗಿ ದಾನ ಅಂತಕ್ಕಂಥದ್ದನ್ನು ನಾವು ಅಳವಡಿಸ್ಕೋಬೇಕು, ಅದು ಗೆಳೆತನ ಇದ್ದ ಹಾಗೆ ಅಂತ ಹೇಳ್ತಾರೆ. ಮುಂದಿನ ತ್ರಿಪದಿ ಹೀಗಿದೆ, ತಿರಿದುಂಬುತೊಬ್ಬನ ಕರೆದುಕೊಂಡುಂಬುದು, ಕರೆಯದೆ ತಾನೇ ಉಣುತ್ತಿರಲು, ಆ ಊಟ ನರಕದ ಊಟ ಸರ್ವಜ್ಞ. ನೋಡು, ದಾನವನ್ನು ಕುರಿತು ಹೇಳ್ತಾ ಹೋಗ್ತಾ ಇದ್ದಾರೆ. ಭಿಕ್ಷೆ ಬೇಡಿ ಉಂಡರೂ ಕೂಡ ಕರೆದು ಊಟ ಮಾಡಬೇಕು, ಯಾವತ್ತೂ ಒಬ್ಬನೇ ಊಟ ಮಾಡಬಾರ್ದು. ನಾನು ಆಗಲೇ ಹೇಳಿದಾಗೆ ಹೇಗೆ ಕಾಗೆ ತನ್ನ ಬಳಗವನ್ನು ಕರೆದು ಊಟ ಮಾಡುತ್ತೋ ಹಾಗೆ ಮನುಷ್ಯನಾಗಿರ್ತಕ್ಕಂಥವನು ಎಲ್ಲರ ಜೊತೆಗೆ ಅವನು ಸೇರಬೇಕು. ಭಿಕ್ಷೆ ಬೇಡಿ ಉಂಡರೂ ಕೂಡ ಅವನು ಕರೆದು ಊಟ ಮಾಡಬೇಕು. ಕರೆಯದೆ ಊಟ ಮಾಡ್ತಕ್ಕಂತಹ ವ್ಯಕ್ತಿಯನ್ನು ಅವರು ಆ ಊಟವನ್ನು ಯಾವುದಕ್ಕೆ ಹೋಲಿಸ್ತಾರೆ ಅಂತಂದರೆ ನರಕದ ಊಟಕ್ಕೆ ಸಮಾನವಾಗಿರುತ್ತೆ ಆ ಊಟ. ಒಬ್ಬನೇ ಊಟ ಮಾಡ್ತಕ್ಕಂಥದ್ದು ಅದು ನರಕದ ಊಟ.
ಯಾವತ್ತೂ ಕೂಡ ಹಸಿದ 4 ಜನರನ್ನು ಕರ್ಕೊಂಡು ಅವರ ಜೊತೆಗೆ ಊಟ ಮಾಡ್ತಕ್ಕಂತಹ ಗುಣವನ್ನು ನಾವು ಬೆಳೆಸ್ಕೋಬೇಕು. ಇರೋದರಲ್ಲಿ ಹಂಚ್ಕೊಂಡು ತಿನ್ನೋದನ್ನು ನಾವು ಕಲಿಬೇಕು ಅಂತೇಳಿ ಹೇಳ್ತಾರೆ. ಮುಂದಿನ ತ್ರಿಪದಿ, ಸ್ವಾತಿಯ ಮಳೆ ಹೊಯ್ದು ಜಾತಿ ಮುತ್ತಾದಂತೆ ಸಾತ್ವಿಕನಪ್ಪ ಯತಿಗಿಕ್ಕೆ ಸುಖವೀವ ಜಾತಿ ಮುತ್ತವಗೆ ಸರ್ವಜ್ಞ. ಸ್ವಾತಿಯ ಮಳೆ ಬಿದ್ದು ಅದು ಯಾವ ರೀತಿ ಮುತ್ತಾಗುತ್ತೋ ಹಾಗೆ ಸಾತ್ವಿಕನಾದ ಅಂದರೆ ಸದ್ಗುಣ ಯೋಗ್ಯರಿಗೆ ಸಹಾಯ ಮಾಡಿದರೆ, ಒಳ್ಳೆಯ ವ್ಯಕ್ತಿಗಳಿಗೆ, ಅರ್ಹ ವ್ಯಕ್ತಿಗಳಿಗೆ ಸಹಾಯ ಮಾಡಿದರೆ, ಸಾತ್ವಿಕನಾದ ಯತಿಗೆ ಸುಖವನ್ನು ನೀಡಿದವರು ಎಲ್ಲ ಸಂಕಷ್ಟಗಳಿಂದಲೂ ದೂರವಾಗ್ತಾರೆ. ಹಾಗಾಗಿ ಯಾವ ರೀತಿ ಸ್ವಾತಿ ಮಳೆಯಲ್ಲಿ ಬಿದ್ದಂಥ ಹನಿ ಅದು ಕ್ರಮೇಣ ಸಮುದ್ರದ ಗರ್ಭವನ್ನು ಸೇರಿ ಮುತ್ತಾಗಿ ಪರಿಣಮಿಸುತ್ತೋ ಹಾಗೆ ಒಬ್ಬ ಸದ್ಗುಣ ಯೋಗ್ಯನಿಗೆ ನಾವು ಸಹಾಯವನ್ನು ಮಾಡಿದರೆ ನಮಗೆ ಒಳ್ಳೆಯ ಸುಖ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ, ಎಲ್ಲ ಸಂಕಷ್ಟಗಳಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಮುಂದಿನ ತ್ರಿಪದಿ, ಕೊಡುವಾತನೇ ಬೃಢನು ಪಡೆವಾತನೇ ನರನು ಒಡಲು ಒಡವೆಗಳು ಕಡೆದು ಹೋಗದ ಮುನ್ನ ಕೊಡು ಪಾತ್ರವರಿದು ಸರ್ವಜ್ಞ. ನೋಡು, ಬೃಢ ಅಂತಂದ್ರೆ ಶಿವ. ಕೈ ನೀಡಿ ನೀಡ್ತಕ್ಕಂಥವನು ಪರಮಾತ್ಮ. ಕೊಡುವಾತನ ಯಾರು? ಕೊಡ್ತಕ್ಕಂಥವನು ಯಾರು? ಶಿವ. ಅದನ್ನು ಪಡೆವಾತನು ಯಾರು? ಅದನ್ನು ಪಡಿತಕ್ಕಂಥವನು ನರ ಅಂತಂದರೆ ಮಾನವ, ಮನುಷ್ಯ. ಕೊಡ್ತಕ್ಕಂಥವನು ಶಿವ, ಪಡಿತಕ್ಕಂಥವನು ಈ ಮನುಷ್ಯ. ಧನ್ಯ ಇವನು. ಆದರೆ ಒಡಲು ಒಡವೆಗಳ ಕಡೆದು ಹೋಗದ ಮುನ್ನ ಕೊಡು ಪಾತ್ರವರಿದು ಸರ್ವಜ್ಞ. ಈ ದೇಹ ಅಂತಕ್ಕಂಥದ್ದು ಮಣ್ಣು ಸೇರುವ ಮುನ್ನ, ಸಂಪತ್ತು ಹಾಳಾಗುವ ಮುನ್ನ ಅದನ್ನು ದಾನ ಧರ್ಮಾದಿ ಕಾರ್ಯಗಳಲ್ಲಿ ನಾವು ತೊಡಸ್ಕೊಂಡು ಧನ್ಯರಾಗಬೇಕು. ಸರಿಯಾದ ರೀತಿಯಲ್ಲಿ ನಾವು ಅದನ್ನು ವಿನಿಯೋಗವನ್ನು ಮಾಡಬೇಕು. ಆ ಪರಮಾತ್ಮ ಕೊಟ್ಟಿದ್ದಾನೆ, ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಪಡ್ಕೊಂಡಿರ್ತಕ್ಕಂಥದ್ದನ್ನು 4 ಜನಕ್ಕೆ ನಾವು ಸಹಾಯ ಮಾಡಬೇಕು. ಎಲ್ಲ ಧರ್ಮಗಳ ಒಳಗೂ ಕೂಡ ಬೇರೆ ಬೇರೆ ನೆಲೆಗಳಲ್ಲಿ ಈ ದಾನ ಧರ್ಮದ ನೆಲೆಗಳನ್ನು ನಾವು ಗಮನಿಸ್ಬೋದು. ಮುಂದುವರೆದು, ಉಣ್ಣೆ ಕೆಚ್ಚಲುಳಿರ್ದು ಉಣ್ಣದು ನೊರೆವಾಲ ಪುಣ್ಯವ ಮಾಡನುಣಲೊಲ್ಲನವ ನಿರವು ಉಣ್ಣೆಯಿಂ ಕಷ್ಟ ಸರ್ವಜ್ಞ. ಉಣ್ಣೆ ಕೆಚ್ಚಲುಳಿರ್ದು, ಉಣ್ಣೆ ಅಂತಂದರೆ ಕೀಟ. ಈ ಕ್ರಿಮಿ ಅಂತಕ್ಕಂಥದ್ದು, ಈ ಕೀಟ ಉಣ್ಣೆ ಅಂತಕ್ಕಂಥದ್ದು ಹಸುವಿನ ಕೆಚ್ಚಲೊಳಗೆ ಸೇರಿದ್ರೂ ಕೂಡ ನೀವು ಕೆಚ್ಚಲ ಮೇಲೆ ಜಾನುವಾರುಗಳ ಮೇಲೆ ಕೂತಿರ್ತಾವೆ, ಉಣ್ಣೆ ಅಂತ ಕರೀತಾರೆ. ಒಂದು ರೀತಿಯ ಕೀಟ ಅದು. ನೋಡು, ಅದು ಹಸುವಿನ ಕೆಚ್ಚಲ ಮೇಲೆ ಕೂತಿದ್ರೂ ಕೂಡ ಅದು ಹಾಲು ಕುಡಿಯೋದಕ್ಕೆ ಸಾಧ್ಯ ಇಲ್ಲ. ಅದರಂತೆ ದಾನ ಧರ್ಮದಂತಹ ಪುಣ್ಯ ಕಾರ್ಯಗಳನ್ನು ಮಾಡದವನು ಹುಣ್ಣೆಗಿಂತಲೂ ಕೂಡ ಕೀಳು ಅಂತ ಕರೀತಾರೆ, ಸರ್ವಜ್ಞ. ಹೇಗೆ ನೋಡ್ರಿ, ಕೆಚ್ಚಲ ಮೇಲೆ ಕೂತಿದೆ ಆದರೆ ಹಾಲು ಕುಡಿಯೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ. ಹಾಗೆ ನಿಮ್ಮ ಹತ್ರ ಸಂಪತ್ತಿದೆ, ಆ ಸಂಪತ್ತಿರೋದು 4 ಜನಕ್ಕೆ ಸಹಾಯ ಮಾಡೋದಕ್ಕೆ. ಆದರೆ ಇವತ್ತು ಆ ದಾನ ಧರ್ಮದ ಗುಣ ಅಂತಕ್ಕಂಥದ್ದು ಕ್ರಮೇಣ ಈ ಕಲಿಯುಗದಲ್ಲಿ ಕಡಿಮೆ ಆಗ್ತಿದೆ. ಸ್ವಾರ್ಥ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಇವತ್ತು ಒಬ್ಬರಿಗೆ ಸಮಸ್ಯೆ ಬಂದಿದೆ ಅಂತಂದರೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಅವರಿಗೆ ಸಹಾಯ ಮಾಡತಕ್ಕಂಥ ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತೇಳಿ ಏನು ಮಾಡ್ತಾರೆ ತ್ರಿಪದಿಗಳಲ್ಲಿ ಸರ್ವಜ್ಞವರು ಹೇಳುತ್ತಾರೆ. ಮುಂದುವರೆದು, ಬೇವು ಫಲವಾಗಲದು ದೇವರಿಗೆ ಯೋಗ್ಯವೇ ಗಾವಿಲಗೆ ವಸ್ತು ಘನವಾಗೆ ಅವ ಸಾವಟಾವಿನಲ್ಲಿ ಹೋಕು ಸರ್ವಜ್ಞ. ಈ ಭಾಗದಲ್ಲಿ ಬೇವಿನಕಾಯಿ ಪಕ್ವವಾದರೂ ಕೂಡ, ಅದು ಹಣ್ಣಾದರೂ ಕೂಡ, ಫಲವಾದರೂ ಕೂಡ ಅದು ನೈವೇದ್ಯಕ್ಕೆ ಬರಲ್ಲ. ಬೇವಿನ ಹಣ್ಣು ಅದು ಹಣ್ಣಂತ ಕರೆಸ್ಕೊಂಡ್ರೂ ಕೂಡ ಅದನ್ನು ನಾವು ನೈವೇದ್ಯಕ್ಕೆ ಇಡೋದಿಲ್ಲ. ಹಾಗೆ ಮೂಢರಿಗೆ, ದಡ್ಡರಿಗೆ ಅಪಾರವಾಗಿರ್ತಕ್ಕಂಥ ಸಂಪತ್ತಿದ್ದರೂ ಕೂಡ ಅದು ಯಾರಿಗೂ ಕೂಡ ಉಪಯೋಗಕ್ಕೆ ಬರಲ್ಲ. ಅವನ ಸಾವಿನಲ್ಲಿ ಅದು ಕೂಡ ಏನಾಗುತ್ತೆ, ಮುಕ್ತಾಯವಾಗಿ ಹೋಗುತ್ತೆ.
ಹೇಗೆ ಬೇವಿನ ಹಣ್ಣು ನೈವೇದ್ಯಕ್ಕೆ ಬರಲ್ವೋ ಹಾಗೆ ಒಬ್ಬ ಅಜ್ಞಾನಿಯ ಕೈಯಲ್ಲಿ, ಒಬ್ಬ ಮೂಢನ ಕೈಯಲ್ಲಿರುವ ಸಂಪತ್ತು ಕೂಡ ಸಮಾಜಕ್ಕೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಅವನ ಸಾವಿನ ಜೊತೆಗೆ ಅದು ಕೂಡ ಏನಾಗುತ್ತೆ, ನಾಶವಾಗಿ ಹೋಗುತ್ತೆ ಅಂತೇಳಿ ಹೇಳ್ತಾರೆ. ಮುಂದಿನ ತ್ರಿಪದಿ, ಆಡದೆ ಮಾಡುವವ ರೂಢಿಯೊಳಗುತ್ತಮನು, ಆಡಿ ಮಾಡುವವನು ಮಧ್ಯಮನು, ಅಧಮ ತಾನಾಡಿಯೂ ಮಾಡ ಸರ್ವಜ್ಞ. ಬಾಯಲ್ಲಿ ಮಾತನಾಡದೆ ಕಾರ್ಯ ಸಾಧಿಸುವವನು ಈ ಜಗತ್ತಿನಲ್ಲಿ ಶ್ರೇಷ್ಠ. ಬಾಯಲ್ಲಿ ಹೇಳಿ ಮಾಡುವವನು ಮಧ್ಯಮ. ಅಧಮನಾಗಿರ್ತಕ್ಕಂಥವನು ಮಾತನಾಡಿಯೂ ಯಾವ ದಾನ ಕಾರ್ಯವನ್ನು ಕೂಡ ಮಾಡದೇ ಇರ್ತಕ್ಕಂಥವನು ಅಂತ ಹೇಳ್ತಾರೆ. ಅಂದರೆ ಈ ಜಗತ್ತಲ್ಲಿ 3 ರೀತಿಯ ಜನ ಇರ್ತಾರೆ. ಯಾವುದೇ ರೀತಿಯಲ್ಲಿ ಪ್ರಚಾರವನ್ನು ಮಾಡದೆ ದಾನ ಧರ್ಮವನ್ನು ಮಾಡ್ತಕ್ಕಂಥವ್ರು, ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಯಲ್ಲಿ ಗೊತ್ತಾಗಬಾರ್ದು ಅಂತಕ್ಕಂತಹ ಜನ. ಇವನನ್ನು ಅಂದರೆ ಆಡದೆ ಹೇಳದೆ ದಾನವನ್ನು ಮಾಡ್ತಕ್ಕಂಥವನನ್ನು ಉತ್ತಮ ಅಂತ ಕರೀತಾರೆ, ಸರ್ವಜ್ಞ. ನಾನು ದಾನ ಕೊಡ್ತೀನಿ ಅಂತೇಳಿ ಪ್ರಚಾರ ಮಾಡಿಕೊಂಡು ದಾನ ಮಾಡ್ತಕ್ಕಂಥ ಜನರನ್ನು ಮಧ್ಯಮ ಅಂತ ಕರೀತಾನೆ. ಆದರೆ 3ನೇ ವರ್ಗದ ಜನ ಇದ್ದಾರೆ, ಇವರು ದಾನ ಮಾಡ್ತೀವಂತ ಹೇಳಿಯೂ ಕೂಡ ದಾನ ಮಾಡದೇ ಇಲ್ಲ. ಇಂತಹ ವರ್ಗವನ್ನು ಅಧಮ ಅಂತ ಕರೀತಾನೆ. ಹಾಗಾಗಿ ಉತ್ತಮ, ಮಧ್ಯಮ, ಅಧಮ. ಆಡದೆ ಮಾಡುವವನು ಉತ್ತಮ, ಆಡಿ ಮಾಡದವನು ಮಧ್ಯಮ, ಆಡಿಯೂ ಮಾಡದವನು ಅಧಮ ಅಂತೇಳಿ ಏನು ಮಾಡ್ತಾರೆ, ಸರ್ವಜ್ಞವರು ಕರೀತಾರೆ. ಇನ್ನು ಕೊನೆ ತ್ರಿಪದಿಯನ್ನು ನಾವು ನೋಡೋದಾದರೆ, ಕೈ ಎತ್ತಿ ಕೊಡಲಿಲ್ಲ, ಮೈಯ ದಂಡಿಸಲಿಲ್ಲ, ಅಯ್ಯಗಳೆಲ್ಲ ಅರಿದೇರಿ ಸ್ವರ್ಗತ ಕೈಯ ಮಂಚಿಗೆಯೇ ಸರ್ವಜ್ಞ. ಕೈ ಎತ್ತಿ ಕೊಡಲಿಲ್ಲ, ತನ್ನ ತನು ಅಂತಂದರೆ ದೇಹ, ತನ್ನ ತನುವನ್ನು ದಂಡಿಸಲಿಲ್ಲ, ಯಾವುದೇ ವ್ರತವನ್ನು ಮಾಡಲಿಲ್ಲ, ಕಂಡ ಸುಖವನ್ನು ಸವಿಯುತ್ತಾ ತನಗೂ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತಂದರೆ ಸ್ವರ್ಗ ಎಂಬುದು ಅವನ ಕೈಯಲ್ಲಿದೆಯೇ ಅಂತ ಹೇಳ್ತಾರೆ. ಕೈ ಎತ್ತಿ ಒಬ್ಬರಿಗೆ ದಾನ ಧರ್ಮ ಮಾಡಲಿಲ್ಲ, ಈ ದೇಹವನ್ನು ದಂಡಿಸಲಿಲ್ಲ, ಯಾವುದೇ ವ್ರತವನ್ನು ಮಾಡಲಿಲ್ಲ, ನೀನು ಸಿಕ್ಕಾಪಟ್ಟೆ ಸಿಕ್ಕ ಕಂಡ ಸುಖವನ್ನು ಸವಿತಾ ನಿನಗೆ ಹೇಗೆ ಬೇಕೋ ಹಾಗೆ ಬದುಕಿ ನನಗೆ ಸ್ವರ್ಗ ಸಿಗುತ್ತೆ ಅಂತೀಯಲ್ಲ, ಸ್ವರ್ಗ ಅನ್ನೋದೇನಾದರೂ ನಿನ್ನ ಕೈಯಲ್ಲಿದೆಯೇ ಅಂಥೇಳಿ ಸರ್ವಜ್ಞ ಅವರು ದಾನ ಧರ್ಮ ಮಾಡದೆ ಇರುವ ವ್ಯಕ್ತಿಗಳನ್ನು ಕುರಿತು ಇಲ್ಲಿ ಛೇಡಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಹೀಗೆ 19 ತ್ರಿಪದಿಗಳಲ್ಲಿ ಜ್ಞಾನಕ್ಕೂ ಮತ್ತು ದಾನವನ್ನು ಕುರಿತು ಸರ್ವಜ್ಞ ಅವರು ಚರ್ಚೆ ಮಾಡ್ತಾರೆ. ಇದಿಷ್ಟು ಕೂಡ ಈ ಪಠ್ಯದಲ್ಲಿ ಚರ್ಚೆ ಆಗ್ತಕ್ಕಂಥ ಪ್ರಮುಖ ಅಂಶಗಳು. ಹಾಗಾಗಿ ನಿಮಗೆ ಪದ್ಯದ ತ್ರಿಪದಿ ಯಾವುದಾದರೂ ಸಾಲನ್ನು ಪರೀಕ್ಷೆಗೆ ಕೇಳುವ ಸಾಧ್ಯತೆ ಇರುತ್ತೆ, ಅಥವಾ ಯಾವುದಾದರೂ ತ್ರಿಪದಿಯನ್ನು ಭಾವಾರ್ಥಕ್ಕೆ ಕೇಳಬಹುದು, ಅಥವಾ 2 ಅಂಕಕ್ಕೆ ಯಾವುದಾದ್ರೂ ಒಂದು ತ್ರಿಪದಿಯನ್ನು ಇಟ್ಕೊಂಡು ನಿಮಗೆ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ದೀರ್ಘ ಪ್ರಶ್ನೆ ಇಡೀ ಸರ್ವಜ್ಞನ ವಚನಗಳನ್ನು ಜ್ಞಾನ ಮತ್ತು ದಾನದ ಹಿನ್ನೆಲೆಯಲ್ಲಿ ಕೇಳುವ ಸಾಧ್ಯತೆಯೂ ಕೂಡ ಇರುತ್ತೆ. ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಕೂಡ ಸರ್ವಜ್ಞನ ವಚನಗಳಿಗೆ ಸಂಬಂಧಪಟ್ಟಂತಹ ಸಂಕ್ಷಿಪ್ತವಾಗಿರ್ತಕ್ಕಂತಹ ಪಠ್ಯ ವಿಶ್ಲೇಷಣೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.